ರೈಟ್, ಪಾಸಿಟಿವ್ಲಿ ಇಷ್ಟೊಂದು ಯಶಸ್ಸು ಸಿಗುತ್ತೆ ಅನ್ನುವಂಥ ಕ್ಲಾರಿಟಿ ಕೊಡ್ತಾ ಇದ್ರಿ. ನೆಗೆಟಿವ್ ಅಂತ ಇರಲೇಬೇಕು ಹಂಗಾದ್ರೆ. ಸೊ ಆ ನೆಗೆಟಿವ್ ಲೆಟರ್ಸ್ ಆದರೂ ಏನು, ಮತ್ತೆ ಯಾವ ಥರ ನೆಗೆಟಿವ್ ಎಫೆಕ್ಟ್ ಜೀವನದಲ್ಲಿ ಆಗುತ್ತೆ? ಈ ಸಿ ಎಚ್ ಉಂಟಲ್ಲ, ಅದು ಮಿನಿ ಮೈನಸ್ ಲೆಟರ್. ಮೈನಸ್ ಅಲ್ಲ, ಮಿನಿ ಮೈನಸ್ ಅಂದರೆ ಸ್ವಲ್ಪ ಆಯುಷ್ಯಕ್ಕೆ ಕಂಟ ಕೊಡುವಂಥದ್ದು. ಸಿ ಎಚ್ ಛಾಯೆ ಇರ್ಬೋದು, ಚಂದನ ಇರ್ಬೋದು, ಚಂದ್ರಶೇಖರ್ ಗುರೂಜಿ ಇರ್ಬೋದು. ನೋಡಿ, ಅವ್ರನ್ನ ಚಂದ್ರಶೇಖರ್ ಗುರೂಜಿಯಲ್ಲಿ ಇದೆ, ಎಸ್ ಎಚ್ ಇದೆ, ಕೆ ಎಚ್ ಇದೆ, ಶೇಖರ ಮಹಾಪ್ರಾಣ ಇದೆ. ಅವ್ರು ಹೊಡೆದವರು ಯಾರು? ಮಹಾಂತೇಶ, ಮಂಜುನಾಥ, ನಾಗರಾಜ, 3 MNA. ಹೌದು, ಹುಬ್ಳಿಯಲ್ಲಾಗಿದ್ದ ಪ್ರಕರಣ. ಆಮೇಲೆ ನೋಡಿ, ಹಾವೇರಿಯಲ್ಲಿ ನವೀನ್ ಗೋಲಿಬಾರಲ್ಲಿ ಸತ್ರು. ಉಕ್ರೇನಿಂದ 20,000 ಮಂದಿನ ಕರ್ಕೊಂಡ್ಬಂದಿದ್ರು ನರೇಂದ್ರ ಮೋದಿರು ಸೇಫ್ ಆಗಿ. ಅಲ್ಲೂ ನವೀನೇ ಸತ್ತಿದ್ದು, ಒಬ್ಬನೇ ಸತ್ತ ನವೀನ್ ಅಂತ. ಆಮೇಲೆ DJ ಗಲಾಟೆಯಲ್ಲಿ ನವೀನ್, ಅಖಂಡ ಅಣ್ಣನ ಮಗ ನವೀನ್. ಸೊ ಹೀಗೆ ನೀವು ಎಂಬುದು ಭಾಳ ಕರಾಮತ್ತಿದೆ. ಮೊನ್ನೆ ಒಬ್ಬರು ನಮ್ಮ ಹುಬ್ಳಿಯಲ್ಲಿ ಟ್ರಾಫಿಕ್ ಪೊಲೀಸ್ ಒಬ್ಬರು ಸುಸೈಡ್ ಮಾಡಿಕೊಂಡ್ರು, ಮಹಾಂತೇಶ್. ಇನ್ನೊಬ್ಬರು ಮೋಹನ. ಈ ಥರ ಇದರಲ್ಲಿ ಒಳ್ಳೆ. ಅದು UPJ ಇದ್ರೆ ಅಡ್ಡಿಲ್ಲ. ಮಂಜುನಾಥ, ನಾಗರಾಜ, ಜಾವ್ಲಿನ್ ಹೆಸರಲ್ಲ, ನೀರಜ್ ಅಂತ ಇದ್ರು. ಸೊ ಈಗ ಎಮ್ಮಿಂದ ಹೆಸರು ಸ್ಟಾರ್ಟ್ ಆದ್ರೂ ಕೂಡ ನೀವು ಹೇಳೋ UPJ ಸೆಂಟ್ರಲ್ ಎಲ್ಲಾದ್ರೂ ಇದ್ರೆ ಸೇಫ್. ಅಥವಾ P ಅಥವಾ J 3 ಅಲ್ಲ. ಮಂಜುನಾಥದಲ್ಲಿದೆ, ಮಲ್ಲಿಕಾರ್ಜುನ ಇದೆ. ಹಣಕಾಸು ಚೆನ್ನಾಗಿರುತ್ತೆ, ದಾಂಪತ್ಯ ಜೀವನ ಮ್ಯಾಚಿಂಗ್ ಇರಲ್ಲ. ಹೌದಾ? ಮ್ಯಾಕ್ಸಿಮಮ್ ಅಂದರೆ ಗಂಡಸದ್ದು MN ಇದ್ರೆ ಅಷ್ಟು ಪವರ್ಫುಲ್ ಆಗಲ್ಲ. ಹೆಣ್ಮಕ್ಳದ್ದು ಮಾತ್ರ ಭಾಳ ಪರ್ಸೆಂಟೇಜ್ ವೆರಿ ಹೈ ಲೈಫ್ ಹಾಳು ಮಾಡ್ಕೊಳ್ಳೋದು. ಸೊ ಎಫೆಕ್ಟ್ ಅಂದ್ರೆ ಈಗ ದಾಂಪತ್ಯದಲ್ಲಿ ಬೇಕಾದ್ರೆ ಹೋಗೋ ಆರ್ಥಿಕವಾಗೂ ಆಗ್ಬೋದು, ಯಶಸ್ಸು ಸಿಕ್ಕಿಲ್ಲ ಅಂದ್ರೆ. ಮತ್ತೆ ದಾಂಪತ್ಯ ಜೀವನ ಅಂದರೆ ಒಂದೇ ಅಲ್ಲ, ಡಿವೋರ್ಸ್ ಆಗ್ಬೋದು, ಹಾಸಿಗೆ ಹಿಡಿಬೋದು, ಗಂಡನ ಕಳ್ಕೊಬೋದು, ಅಥವಾ ಗಂಡ 2 ವರ್ಷ ಫಾರಿನಲ್ಲಿ, 3 ವರ್ಷ ದೂರ ಇರ್ಬೋದು, ಅಥವಾ ಒಂದೇ ಮನೇಲಿ ಇದ್ದವ್ರು ಮಾತಾಡ್ತಾ ಇರ್ಬೋದು. ಅದು ಸಹ ದಾಂಪತ್ಯ ಜೀವನ ಇಲ್ಲ ಅಂತಾನೆ ಅರ್ಥ. ದಾಂಪತ್ಯ ಜೀವನ ಅಂದರೆ ಗಂಡ ಹೆಂಡತಿ ಒಂದು ಮನೇಲಿ ಇದ್ದಾರೆ, ಪಕ್ಕದ ಮನೇಲಿ ಗೊತ್ತಿಲ್ಲ, ಮಾತಿಲ್ಲ, ಕಥೆ ಇಲ್ಲ, ಅದು ದಾಂಪತ್ಯ ಜೀವನ ಇಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ 5-6 ಕಾರಣ ಇರ್ತದೆ ದಾಂಪತ್ಯ ಜೀವನ ಇಲ್ಲದೆ ಇರಲಿಕ್ಕೆ. ಅದಕ್ಕಾಗಿ ನರೇಂದ್ರ ಮೋದಿಗಿಲ್ಲ, ನಿತ್ಯಾನಂದ ಸ್ವಾಮಿ ಓಡೋಬಿಟ್ಟ, ನೀರವ್ ಮೋದಿ ಓಡೋಬಿಟ್ಟ, ಮಾಯಾವತಿ, ಮಮತಾ ಬ್ಯಾನರ್ಜಿ ಇಬ್ಬರು ಮುಖ್ಯಮಂತ್ರಿಗಳು ಮದುವೆನೇ ಇಲ್ಲ, ಮೋಹನ್ ಭಾಗವತ್ RSS ಹೆಡ್ ಮದುವೆ ಇಲ್ಲ, ಮತ್ತು ತುಂಬ ಜನ ಇದ್ದಾರೆ, ಹೆಸರು ಹೇಳೋದು ಇದಾಗತ್ತೆ. ಸೊ ಭಾಳ ಕೆಲವು ಕೇಳಿದ್ರೆ ನೀವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ರಿಸರ್ಚ್ ಮಾಡಿ 6 ವರ್ಷ ಬೇಕಾಯ್ತು ನನಗೆ. ಅದರಲ್ಲಿ ನನ್ನ ಬ್ರೈನಿಗೆ ಸ್ವಲ್ಪ ಎಫೆಕ್ಟ್ ಆಯಿತು, ಆದರೂ ಅದನ್ನು ಬಿಡಲಿಲ್ಲ ನಾನು. ನಮಗೆ ಬೆಂಗಳೂರಲ್ಲಿ ನಿಮಾನ್ಸಲ್ಲಿ ಸರ್ಜರಿ ಆಯಿತು. ಅಲ್ಲಿ ದ್ವಾರಕಾನಾಥ್ ಅಂತ ನಂಗೆ ಸರ್ಜನ್. ಅವರು ಸರ್ಜರಿ ಮಾಡ್ತಾ ನನಗೆ ದಾತ್ ಬಂದ ಪ್ರಜ್ಞೆ ತೋರಿಸ್ತಾರಲ್ಲ, ಪ್ರಜ್ಞೆ ಬಂದರೆ ಮಿಸ್ಟರ್ ದ್ವಾರಕಾನಾಥ್, ಸೊ ನಿಮ್ಮ ಆಪ್ರೇಟ್ ಮಾಡಿದ್ದು ನಾನು ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ದ್ವಾರಕಾನಾಥ್ ಆದರೆ ಇಷ್ಟು ದೊಡ್ಡ ಡಾಕ್ಟರ್, ಇಡೀ ನಿಮಾನ್ಸಿಗೆ ಹೆಡ್ ಅವರು. ನಿಮಗೆ ದ್ವಾರಕಾನಾಥಿಂದ ನಿಮ್ಗೆ ಇಷ್ಟು ಪವರ್ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಎದ್ದವನು ಫಸ್ಟ್ ಎದ್ದಿದ್ದು. ಆವಾಗ ಅವರು ನನ್ನ ಮಿಸ್ಸಸ್ಸಿಗೆ ಕೇಳಿದ್ರು, ಏನಂತಾರೆ ಇವರು ಅಂತ. ಇಲ್ಲ, ಅವರು ಅಕ್ಷರಶಾಸ್ತ್ರ ಇದೆ, ಅಕ್ಷರಶಾಸ್ತ್ರದಲ್ಲಿ ಒಳ್ಳೆ 7 ಲೆಟರ್ ಇಲ್ಲ ಅಂದರೆ ಅವ್ರು ದೊಡ್ಡ ಜನಾಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹೆಂಡತಿ ಇರಬೇಕಾಗತ್ತೆ 2ನೇ. ಆವಾಗ ಅವರು ಸಾರಿ ಐ ಆಮ್ ನಾಟ್ ದ್ವಾರಕನಾಥ್, ಐ ಆಮ್ S ದ್ವಾರಕನಾಥ್ ಅಂತ ಹೇಳಿದ್ರು. ಬಂಗಾರಪ್ಪ ಒಳ್ಳೆ ಹೆಸರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.